ಇವನಾರವ ಎಂದೆನಿಸಿದಯ್ಯ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಮ್ಮ ಮನೆ ಮಗ ಎಂದೆನಿಸಯ್ಯ ಅಂತೇಳಿ ಶರಣರು ವಚನವನ್ನು ಹೇಳಿದ್ದಾರೆ. ಹಟ್ಟಿ ಅನ್ನಂಥ ಈ ಊರು ಇವತ್ತು ಬೆಳವಣಿಗೆ ಆಗಿರ್ತಕ್ಕಂಥದ್ದೇ ಕಾರ್ಮಿಕರ ಬೆವರು ಮತ್ತು ರಕ್ತದಿಂದ. ಒಂದು ಟೈಮ್ನಲ್ಲಿ ಹಟ್ಟಿ ಅನ್ನಂಥ ಒಂದು ಸಣ್ಣ ಊರು, ಇವತ್ತು ಇಲ್ಲಿ ನೂರಾರು ಅಂಗಡಿಗಳಿದ್ದಾವೆ. ನಾನು ಕಾರ್ಮಿಕರ ಬಗ್ಗೆ ಹೇಳೋದಕ್ಕಿಂತ ನಾಳೆ ಫೆಬ್ರವರಿ 12ನೇ ತಾರೀಕು, ಈಗ ಆಲ್ರೆಡಿ ನಮ್ಮ ಹಿರಿಯರಾದಂಥ ಅಮೀರ್ ಅಲಿ ಅವರು ಹೇಳಿದ್ದಾರೆ, ಮೊದಲು 12ನೇ ತಾರೀಕಿನ ಹೋರಾಟಕ್ಕೆ ಬೆಂಬಲ ಕೊಡಬೇಕಾದಂಥವ್ರು ಕಾರ್ಮಿಕರ ಹೋರಾಟಕ್ಕೆ ಈ ಊರಿನ ನಾಗರಿಕರು, ಈಗಿನ ವ್ಯಾಪಾರಸ್ಥರು ಬೆಂಬಲ ಕೊಡಬೇಕು. ಯಾಕಂತ ಹೇಳಿದ್ರೆ ಈ ಕಾರ್ಮಿಕರ ದುಡಿಮೆಯಿಂದ ಈ ಅಂಗಡಿಗಳು, ಈ ಮುಗ್ಗಟ್ಟುಗಳು ನಡೀತಾರಂಥದ್ದು. ಇವತ್ತು ನಾವೇನು ಹೇಳ್ತಾ ಇದ್ದೀವಿ, 2ನೇ ತಾರೀಕು ಬಹುಶಃ ಇನ್ನೊಂದು ವರ್ಷ 2 ವರ್ಷ ಇದೇ ನೀತಿಗಳು ಮುಂದುವರೆದ್ರೆ ಹಟ್ಟಿಯಲ್ಲಿ ಈ ನೂರಾರು ಅಂಗಡಿಗಳು, ಮುಗ್ಗಟ್ಟುಗಳು ನೆಲ ಕಚ್ಕೊಂಡು ಹೋಗ್ತವೆ. ಯಾಕಂದ್ರೆ ಮಾಲ್ಗಳು ಬಂದು ನಿಲ್ತವೆ. ಮಾಲ್ಗಳು ಬಂದ್ರೆ ನಾವೆಲ್ಲ ಗಾಡಿ ಹಿಡ್ಕೊಂಡು ತರಕಾರಿ ತಗೊಳ್ಳೋದಕ್ಕೆ, ಈರುಳ್ಳಿ ತಗೊಳ್ಳೋದಕ್ಕೆ, ಸೋಪ್ ತಗೊಳ್ಳೋದಕ್ಕೆ ಹೋಗ್ತೀವಿ. ಇವರೆಲ್ಲ ಬೀದಿ ಪಾಲಾಗಿರ್ತಾರೆ. ಈ ನೀತಿಗಳ ವಿರುದ್ಧ ಹೋರಾಟ ಅಂತ ಹೇಳಿದ್ರೆ ಕೇವಲ ಹಟ್ಟಿಯನ್ನು ಕಾರ್ಮಿಕರನ್ನು ಉಳಿಸುವಂತ ಹೋರಾಟ ಮಾತ್ರ ಅಲ್ಲ, ಹಟ್ಟಿಯನ್ನ ಉಳಿಸುವಂತ ಹೋರಾಟ. ಹಾಗಾಗಿ ಫೆಬ್ರವರಿ 12ನೇ ತಾರೀಕಿನ ಹೋರಾಟ. ಅದ್ರ ಜೊತೆಗೆ ಆಗ್ಲೇ ಹೇಳಿದಾಗೆ ಇದು ಕೇವಲ ನಮ್ಮ ಸಂಘಟನೆ ಹೋರಾಟ ಅಲ್ಲ. ಅದಕ್ಕೆ ನಾನು ಹೇಳಿದ ಬಸವಣ್ಣವರ ವಚನವನ್ನ, ಇವನಾರವ ಇವನಾರವ ಇವನಾರವ, AITC ಇರ್ಲಿ, CIT ಇರ್ಲಿ, TSC ಇರ್ಲಿ, ಆಕ್ಳು ಪಾರ್ಟಿ ಇರ್ಲಿ, ಅವರೆಲ್ಲರೂ ಕೂಡ ನಮ್ಮವರು ಅಂತೇಳಿ ನಾವು ಹೋರಾಟಗಳನ್ನು ನಾವು ಮಾಡಬೇಕು. ಯಾಕಂತಂದ್ರೆ ಇವತ್ತು ಇಲ್ಲಿ 70-80 ವರ್ಷಗಳ ಕೆಳಗಡೆ ಮೈನ್ಸ್ ಆರಂಭವಾದಾಗ ನಿಮ್ಮ ಪರಿಸ್ಥಿತಿ ಏನಿತ್ತು? ಏನ್ ಪರಿಸ್ಥಿತಿ ಏನಿತ್ತು? 1885ರಲ್ಲಿ ಮೈನ್ಸ್ಗಳು ಆರಂಭವಾದಾಗ ಕಾರ್ಮಿಕರನ್ನ ಗುಲಾಮ್ ರೀತಿಯಲ್ಲಿ ದುಡಿಸ್ತಾ ಇದ್ರು. ಕಾರ್ಮಿಕರಿಗೆ ಚೈನ್ ಕಟ್ಟಿ ಇವತ್ತು ಮೈನ್ಸ್ಗಳಲ್ಲಿ ಇಳಿಸ್ತಾ ಇದ್ರು. ಅವರಿಗೆ ಬಟ್ಟೆ ಇರಲಿಲ್ಲ, ಕುಡಿಯೋಕ್ ನೀರು ಇರಲಿಲ್ಲ, ಊಟ ಇರಲಿಲ್ಲ. ಇವತ್ತು ನಾವೇನ್ ಕೇಳ್ತಾ ಇದೀವಿ? ಗುತ್ತಿಗೆ ಕಾರ್ಮಿಕರು ಕಾಯಂ ಆಗ್ಬೇಕು ಅಂತ ಕೇಳ್ತೀವಿ. ಆದ್ರೆ 75 ವರ್ಷ 80 ವರ್ಷದ ಕೆಳಗಡೆ ಆ ಕಾರ್ಮಿಕರು ನಮ್ಮ ಮೈನ್ಸ್ ಇಂದ ಬಿಟ್ಟರು ಸಾಕು, ನಮ್ಮ ಮನೆಗೆ ಹೋಗ್ತೀವಿ ಅಂತ ಕೇಳ್ತಾ ಇದ್ರು. ಅಂತ ಒಂದು ಶೋಷಣಾ ವ್ಯವಸ್ಥೆಯಲ್ಲಿ ಮೈನ್ಸ್ ಕಾರ್ಮಿಕರು ಬದುಕ್ತಾ ಇದ್ರು. ಅಂತ ಒಂದು ಶೋಷಣಾ ವ್ಯವಸ್ಥೆಯಲ್ಲಿ ಮೈನ್ ಕಾರ್ಮಿಕರು ಬದುಕ್ತಾ ಇದ್ರು. ಇವತ್ತು ಈ ಗಣಿ ಕಾರ್ಮಿಕರಿಗೆ ಒಂದು ಘನತೆಯನ್ನ, ಬದುಕನ್ನ ಬಂದಿದೆ ಅಂತ ಹೇಳಿದ್ರೆ, ಈ ಗಣಿ ಕಾರ್ಮಿಕರು ಬಟ್ಟೆ ಉಟ್ಕೊಳ್ತಾರೆ ಅಂತ ಹೇಳಿದ್ರೆ, ಗಣಿ ಕಾರ್ಮಿಕರ ಕುಟುಂಬದ ಮಕ್ಕಳು ಬೈಕಲ್ಲಿ ಓಡಾಡ್ತಾರೆ ಅಂತ ಹೇಳಿದ್ರೆ, ಕಾರಲ್ಲಿ ಓಡಾಡ್ತಾರೆ ಅಂತ ಹೇಳಿದ್ರೆ, ಇಂಜಿನಿಯರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಲಾಯರ್ಗಳಾಗಿದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಮಿಕ ಸಂಘಟನೆ ಹೋರಾಟದಿಂದ ಅಂತ ತಿಳ್ಕೋಬೇಕು. ಅಂತ ಒಂದು ಕಾರ್ಮಿಕ ಸಂಘಟನೆ ಅಸ್ತಿತ್ವದ ಪ್ರಶ್ನೆ ಬಂದಿದೆ. ಕಾರ್ಮಿಕ ಸಂಘಟನೆ ಅಸ್ತಿತ್ವ ಪ್ರಶ್ನೆ ಬಂದಿದೆ. ಬಿಡಿ, ನಾವು ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. 80 ವರ್ಷದ ರಾಘವೇಂದ್ರ ಕುಷ್ಟಗಿ ಅವರು ಹೇಳ್ತಾ ಇದ್ದಾರೆ, ಬಂಧುಗಳೇ, ನಾವೆಲ್ಲ ತಿಳ್ಕೋಬೇಕಾಗಿರೋಂಥದ್ದು, 24ನೇ ವಯಸ್ಸಿನಲ್ಲಿ ಬ್ರಿಟಿಷರ ನೇಣಗಂಬ ಏರಿದಂತ ಭಗತ್ ಸಿಂಗ್ 24ನೇ ವಯಸ್ಸಲ್ಲಿ ಬ್ರಿಟಿಷರ ನೇಣಗಂಬಕ್ಕೆ ಏರಿದಾಗ ಅಧಿಕಾರಿಗಳು ಬಂದು ಹೇಳ್ತಾರೆ, ಜೈಲರ್ ಬಂದು ಹೇಳ್ತಾರೆ, ನೀನು ಒಂದೇ ಒಂದು ಮಾತನ್ನ ಕ್ಷಮಾಪಣೆ ಅಂತ ಕೇಳ್ಬಿಡಪ್ಪ, ನಿನ್ ಜೀವ ಉಳಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಭಗತ್ ಸಿಂಗ್ ಹೇಳ್ತಾನೆ,
ನಾನು ಮುಂದಿನ ಪೀಳಿಗೆಯ ಯುವಕರಿಗಾಗಿ ನನ್ನ ಜೀವವನ್ನ ತ್ಯಾಗ ಮಾಡ್ತಾ ಇದ್ದೀನಿ. ನನ್ನ ಯೌವನದ ಸುಗಂಧವನ್ನ ಈ ಬ್ರಿಟಿಷರ ನೇಣುಗಂಬಕ್ಕೆ ಅರ್ಪಣೆ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾನು ವೀರನಾಗಿ ಸಾಯ್ತೀನಿ ಹೊರತು ಏಡಿಯಾಗಿ ಸಾಯೋದಿಲ್ಲ ಅಂತೇಳಿ ಭಗತ್ ಸಿಂಗ್ ಹೇಳ್ತಾರೆ. ಹಾಗಾಗಿ ಇವತ್ತು ನೀವೇನು ಹೋರಾಟ ಮಾಡ್ತೀರಿ ಅನ್ನೋದನ್ನ ನಿಮ್ಮ ಮುಂದಿನ ಪೀಳಿಗೆ ನೆನೆಸ್ತದೆ. ನೀವು ಏಡಿಯಾಗಿ ಮ್ಯಾನೇಜ್ಮೆಂಟ್ ಜೊತೆ ರಾಜಿ ಆದ್ರೆ ನಿಮ್ಮ ಮುಂದಿನ ಪೀಳಿಗೆ ಕ್ಷಮಿಸೋದಿಲ್ಲ. ಬಂಧುಗಳೇ, ನಾವು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ನೋಡಿ, ನನಗೆ ನಮ್ಮ ಅಪ್ಪ ಗೊತ್ತು, ನಮ್ಮ ಅಜ್ಜ ಗೊತ್ತು, ಅವ್ರ ಅಜ್ಜ ಗೊತ್ತಿಲ್ಲ. ಗೊತ್ತಿದೆಯಾ ನಿಮಗೆ? ನಿಮ್ಮ ಅಪ್ಪ ಗೊತ್ತು, ನಿಮ್ಮ ಅಜ್ಜ ಗೊತ್ತು, ಅವ್ರ ಅಜ್ಜ ಗೊತ್ತಿಲ್ಲ. ಯಾಕಂತಂದ್ರೆ ಅವರು ನಮ್ಮನ್ನು ಹುಟ್ಟಿಸಿದ್ದಾರೆ, ಊಟ ಮಾಡಿದ್ದಾರೆ, ಸಾಕಿದ್ದಾರೆ, ಹೋಗಿದ್ದಾರೆ. ಆದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಗೊತ್ತು, ನಮ್ಮ ಬಂಧು ಅಲ್ಲ ಅವರು. ಕಿತ್ತೂರು ರಾಣಿ ಚೆನ್ನಮ್ಮ ಗೊತ್ತು, ನಮ್ಮ ಬಂಧು ಅಲ್ಲ ಅವರು. ಭಗತ್ ಸಿಂಗ್ ಗೊತ್ತು, ನಮ್ಮ ಬಂಧು ಅಲ್ಲ ಅವರು. ಸಂಗೊಳ್ಳಿ ರಾಯಣ್ಣ ಗೊತ್ತು, ನಮ್ ಬಂಧು ಅಲ್ಲ. ಯಾಕೆ ನಮ್ಮ ಅಜ್ಜ ಮುತ್ತಾತರನ್ನ ನಾವು ನೆನ್ಪಿಟ್ಕೊಳ್ಳಲ್ಲ? ನಾವ್ ಯಾಕೆ ಅಂಬೇಡ್ಕರ್ ನೆನ್ಪಿಟ್ಕೊಳ್ತೀವಿ, ಸಂಗೊಳ್ಳಿ ರಾಯಣ್ಣ ನೆನ್ಪಿಟ್ಕೊಳ್ತೀವಿ, ಕಿತ್ತೂರು ರಾಣಿ ಚೆನ್ನಮ್ಮ ನೆನ್ಪಿಟ್ಕೊಳ್ತೀವಿ ಅಂತ ಹೇಳಿದ್ರೆ ಅವರು ಈ ಜನರಿಗೋಸ್ಕರ ಹೋರಾಟ ಮಾಡಿದಂತ ನಾಯಕರು. ಯಾರು ಇತಿಹಾಸದಲ್ಲಿ ಜನರಿಗೋಸ್ಕರ ಹೋರಾಟ ಮಾಡ್ತಾರೋ ಅವರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಾರೆ. ಯಾರು ಜನರಿಗೆ ಮೋಸ ಮಾಡ್ತಾರೋ ಆ ಜನ ಮರ್ತೋಗ್ತಾರೆ, ಅಥವಾ ಆ ಜನನ್ನ ಅವ್ರು ನೆನೆಸೋದಿಲ್ಲ. ಹಾಗಾಗಿ ನಮಗೆ ಇವತ್ತು ಒಂದು ಕಾಲ ಬಂದಿದೆ. ಏನಂತ ಹೇಳಿದ್ರೆ, ಇವತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಇರ್ತಕ್ಕಂಥ 3400 ಜನ ಕಾರ್ಮಿಕರು ಅಥವಾ ಸಿಬ್ಬಂದಿಗಳಿದ್ದಾರೆ. ಅವರ ಭವಿಷ್ಯ ಹಟ್ಟಿ ಚಿನ್ನದ ಗಣಿ ಉಳಿಬೇಕಾಗಿರೋಂಥದ್ದು, ಇಲ್ಲಿಯ ಕಾನೂನುಗಳು ಉಳಿಬೇಕಾಗಿರ್ತಕ್ಕಂಥದ್ದು, ಇಲ್ಲಿಯ ಸಂಘ ಉಳಿಬೇಕಾಗಿರ್ತಕ್ಕಂಥದ್ದು ಕೇವಲ ಇವತ್ತಿನ ನಮಗಲ್ಲ, ನಮ್ಮ ಮುಂದಿನ ಪೀಳಿಗೆಗಾಗಿ. ಹಾಗಾಗಿನೇ ನಾವು ಎಲ್ಲರನ್ನೂ ಒಳಗೊಂಡ್ವಿ. ನಮಗೆ ಹೇಳಿದ್ರಲ್ಲ, ಎಲೆಕ್ಷನ್ ಜೂನ್ 21ನೇ ತಾರೀಕು ಮುಗಿದೋಯ್ತು. CIT ಇರ್ಬೋದು, AITC ಇರ್ಬೋದು, TUC ಇರ್ಬೋದು, ಆಕಳ ಪಾರ್ಟಿ ಇರ್ಬೋದು, ನಮಗೆ ಯಾವ ರೀತಿಯ ಮುಜುಗರ ಇಲ್ಲ. ನಾನೇ ವಿಜಯ ಭಾಸ್ಕರ್ ಹತ್ರ ಮಾತಾಡಿದ್ದೀನಿ, ನಾವೇ ವಾಲಿಬಾಬು ಅವ್ರ ಹತ್ರ ಮಾತಾಡಿದೀವಿ, ನಾವೇ ಅಮೀರ್ ಅಲಿ ಅವ್ರ ಹತ್ರ ಮಾತಾಡಿದೀವಿ, ನಾವೇ ರಾಘವೇಂದ್ರ ಕುಷ್ಟಗಿ ಅವ್ರ ಹತ್ರ ಮಾತಾಡಿದೀವಿ. ಯಾಕಂತಂದ್ರೆ ಈ ಹಟ್ಟಿ ಉಳಿಬೇಕು, ಈ ಕಾರ್ಮಿಕ ಸಂಘ ಉಳಿಬೇಕು ಅನ್ನಂತ ಕಾರಣಕ್ಕೋಸ್ಕರನೇ ನಮ್ಮ ಸಂಘ ಬಹುಮತ ಪಡ್ಕೊಂಡಿದೆ. ನಾವು ಅಗ್ರಿಮೆಂಟ್ ಮಾಡ್ತೀವಿ, ನಾವು ಮೆಡಿಕಲ್ ಅನ್ಫಿಟ್ ಬಗ್ಗೆ ಮಾತಾಡ್ತೀವಿ, ನಾವು PLI ಬಗ್ಗೆ ಮಾತಾಡ್ತೀವಿ, ನಾವು HRA ಬಗ್ಗೆ ಮಾತಾಡ್ತೀವಿ. ನಾವು ಕೆಲಸ ಕಳ್ಕೊಂಡವ್ರಿಗೆ ವಾಪಸ್ ಕೆಲಸ ಕೊಡಿಸುವಂತ ತಾಕತ್ತು ಮತ್ತು ಹೋರಾಟವನ್ನ ನಾವು ಮಾಡ್ತೀವಿ. ಅದರಲ್ಲಿ ಏನಿಲ್ಲ, ನಮಗೇನು ಅವ್ರ ಸಹಾಯ ಬೇಕಿಲ್ಲ. ಆದ್ರೆ ಈ ಹಟ್ಟಿ ಉಳಿಬೇಕು, ಈ ಇಂಡಸ್ಟ್ರಿ ಉಳಿಬೇಕು, ಈ ಕಾರ್ಮಿಕ ಸಂಘ ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು CIT ಸಂಘಟನೆ ಇಡೀ ದೇಶದಲ್ಲಿ ನಾವು ತೀರ್ಮಾನ ಮಾಡಿದೀವಿ, ಎಲ್ಲ ಕಾರ್ಮಿಕರನ್ನು ಎಲ್ಲ ಸಂಘಟನೆಗಳು ಒಳಗೊಂಡು ಹೋರಾಟ ರೂಪಿಸಬೇಕು ಅಂತ. ಹಾಗಾಗಿ ಫೆಬ್ರವರಿ 12ನೇ ತಾರೀಕು ಇಡೀ ಹಟ್ಟಿ ಪ್ರದೇಶದಲ್ಲಿ ಇಲ್ಲಿಯ ಮಹಿಳೆಯರು, ಇಲ್ಲಿಯ ಕಾರ್ಮಿಕರು, ಇಲ್ಲಿಯ ದಲಿತರು, ಇಲ್ಲಿಯ ಯುವಜನರು, ಯಾಕಂತಂದ್ರೆ ನಾವಿಟ್ಟಂತ ಬೇಡಿಕೆಗಳನ್ನು ನೋಡಿ ಕರಪತ್ರ ಹಂಚಿದೀವಿ. ಇಲ್ಲಿ ಮಸ್ಕಿಯಿಂದ ಸುರಪುರ ತನಕ 12 ಬ್ಲಾಕ್ಗಳು ಓಪನ್ ಆಗ್ಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ. ಈ ಮಸ್ಕಿಯಿಂದ ಸುರಪುರ ತನಕ 12 ಬ್ಲಾಕ್ ಓಪನ್ ಆದ್ರೆ ಲಿಂಗಸೂರ್ ತಾಲೂಕಿನ, ಮಸ್ಕಿ ತಾಲೂಕಿನ, ಸುರಪುರ ತಾಲೂಕಿನ ಸಾವಿರಾರು ಜನ ಯುವಕರಿಗೆ ಕೆಲಸ ಸಿಗುತ್ತೆ, ರೈತರಿಗೆ ಕೆಲಸ ಸಿಗುತ್ತೆ, ಅವ್ರ ಕುಟುಂಬದವ್ರಿಗೆ ಕೆಲಸ ಸಿಗುತ್ತೆ. ಈ ಕಾರ್ಮಿಕ ಕಾನೂನುಗಳು ಜಾರಿ ಆದ್ರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ. ನೋಡಿ, ಈಗ ಆಲ್ರೆಡಿ ಆಂಧ್ರ ಪ್ರದೇಶದಲ್ಲಿ ಅದಾನಿ ಕಂಪನಿಗೆ ಬಂಗಾರದ ಗಣಿಯನ್ನ ತೆಗಿಲಿಕ್ಕೆ ಓಪನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಾನಿ ಕಂಪನಿ ಕೊಟ್ರೆ, ಬೇರೆ ಬೇರೆ ಕಂಪನಿಯವ್ರು ಕೊಟ್ರೆ ಅಲ್ಲಿ ರಿಸರ್ವೇಶನ್ ನಡೆಯೋದಿಲ್ಲ, ಅಲ್ಲಿ ಮೆಡಿಕಲ್ ಅನ್ಫಿಟ್ ನಡೆಯೋದಿಲ್ಲ, ಅಲ್ಲಿ ಮಹಿಳೆಯರಿಗೆ ರಿಸರ್ವೇಶನ್ ಇಲ್ಲ, ಅಲ್ಲಿ ಮಕ್ಕಳಿಗೆ ರಿಸರ್ವೇಶನ್ ಇಲ್ಲ. ಹಾಗಾಗಿನೇ ನಮ್ಮ ಉದ್ದೇಶ ಅಂತಂದ್ರೆ ಹಟ್ಟಿ ಚಿನ್ನದ ಗಣಿ ಏನಿದೆ ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಉದ್ಯಮ, ಇದು ಹೆಮ್ಮೆಯ ಉದ್ಯಮ, ಇದು ಲಾಭದಲ್ಲಿರ್ತಕ್ಕಂಥ ಉದ್ಯಮ, ಇದು ಕರ್ನಾಟಕ ಸರ್ಕಾರದ ಅಡಿಯಲ್ಲಿನೇ ಇರಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಂತ ಒಂದು ಬೇಡಿಕೆ. ಹಾಗಾಗಿ ಇವತ್ತು ಇಲ್ಲಿ ಕೆಲಸ ಸೃಷ್ಟಿಯಾಗಬೇಕು, ಇಲ್ಲಿ ರೈತರಿಗೆ ಅನುಕೂಲ ಆಗಬೇಕು, ಇಲ್ಲಿ ಯುವಕರಿಗೆ ಅನುಕೂಲ ಆಗಬೇಕು, ಇಲ್ಲಿ ಮಹಿಳೆಯರಿಗೆ ಅನುಕೂಲ ಆಗಬೇಕು, ಇಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಬೇಕು ಅನ್ನಂತ ಕಾರಣಕ್ಕೋಸ್ಕರನೇ ಈ ಹೋರಾಟ ಅತ್ಯಂತ ತುರ್ತವಾದ ಹೋರಾಟ ಇದೆ. ಹಾಗೇನೆ ಇವತ್ತು ಬೇರೆ ಬೇಡಿಕೆಗಳ ಬಗ್ಗೆ
ಬೇರೆ ಬೇಡಿಕೆಗಳ ಬಗ್ಗೆ ನಾವೀಗ ಆಲ್ರೆಡಿ ಮಾತುಕತೆ ನಡೆಸಂತ ವಿಚಾರಗಳನ್ನ ಕಾಮ್ರೇಡ್ ಶಫಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ಏನು ಈ ಪ್ರಚಾರವನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ, ನಾಳೆಯಿಂದ ಪ್ರತಿ ನಮ್ಮ ಗೇಟ್ ಮೀಟಿಂಗ್ ಅಲ್ಲಿ ಕಾರ್ಮಿಕರ ಕೆಲಸ ಸ್ಥಳದಲ್ಲಿ ಈ ಕಾರ್ಮಿಕ ಕಾನೂನುಗಳಿಂದ ಏನು ಲೇಬರ್ ಕೋಡ್ಗಳಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋ ವಿಚಾರಗಳನ್ನ ಪುಸ್ತಕಗಳನ್ನ ತಂದಿದ್ದೀವಿ. ನೀವು ಅದನ್ನ ಓದಬೇಕು, ಕೊಂಡ್ಕೋಬೇಕು, ಕಾರ್ಮಿಕರ ಜೊತೆ ಮುಖಾಮುಖಿಯಾಗಿ ಅವರ ಕೆಲಸ ಸ್ಥಳದಲ್ಲಿ ಚರ್ಚೆಗಳನ್ನ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರಚಾರಾಂದೋಲನದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ನಾವು ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ನೌಕರರ ಸಂಘದ ಪರವಾಗಿ ನಾನು ಅಧ್ಯಕ್ಷನಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ ಈ ಹೋರಾಟವನ್ನು ಮುಂದುವರಿಸೋಣ. ಫೆಬ್ರವರಿ 12 ತಾರೀಕಿನ ಮುಷ್ಕರವನ್ನು ಯಶಸ್ವಿ ಮಾಡೋಣ. ಸೊ ಹಾಗಾಗಿ ಇದಕ್ಕೆ ಬೆಂಬಲ ಕೊಡುವಂತ ಎಲ್ಲರನ್ನು ಒಂದು ಸೇರ್ಕೊಂಡು ಈ ಮುಂದಿನ ಹೋರಾಟವನ್ನು ಯಶಸ್ವಿ ಮಾಡೋಣ. ಹಾಗೇನೆ ನಮ್ಮ ಬೇಡಿಕೆಗಳೇನಿದಾವೆ ಆ ಬೇಡಿಕೆಗಳ ಬಗ್ಗೆ ಹಂತದ ಹೋರಾಟಗಳನ್ನ ನಡೆಸುವಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಹೀಗಾಗಿ ನಾವು ಇದರಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸಿ, ಇದರಲ್ಲಿ ನಮ್ಮ ಆಹ್ವಾನವನ್ನ ಮನ್ನಿಸಿ ಬಂದಂತ ಎಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ಸಲ್ಲಿಸಿ ನನ್ನ ಅಧ್ಯಕ್ಷ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಜನರ ಜೀವನವನ್ನು ಹಾಳು ಮಾಡುವ ಕಾನೂನುಗಳಿಗೆ ಧಿಕ್ಕಾರ, ಶ್ರಮಿಕ ಜನರ ಜೀವನವನ್ನು ಹಾಳು ಮಾಡುವ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ, ಕಾರ್ಪೊರೇಟ್ ಕಂಪನಿಗಳಿಗೆ ದೇಶವನ್ನು ಒತ್ತ ಇಡುವ ಕೇಂದ್ರ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ, ಕಾರ್ಮಿಕರನ್ನ ಗುಲಾಮಗಳಿಗೆ ತನ್ನನ್ನು ಬಿಡುವುದಿಲ್ಲ, ಉಳಿಸುತ್ತೇವೆ ಉಳಿಸುತ್ತೇವೆ, ಕಾರ್ಮಿಕ ಹಕ್ಕುಗಳನ್ನು ಉಳಿಸುತ್ತೇವೆ, ಬಿಡುವುದಿಲ್ಲ ಬಿಡುವುದಿಲ್ಲ, ದೇಶಗಳ ಮಾರಲು ಬಿಡುವುದಿಲ್ಲ. ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ಕಾರ್ಮಿಕ ವರ್ಗದ ಐಕ್ಯತೆ ಜಯವಾಗಲಿ. ಕಾರ್ಮಿಕರ RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.